ತಾರಕಕ್ಕೇರಿದೆ ವಚನಾನಂದ ಶ್ರೀ ಹಾಗೂ ಟ್ರಸ್ಟ್ ನಡುವಿನ ಸಂಘರ್ಷ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಟ್ರಸ್ಟ್ ದೂರು ಕೂಡ ದಾಖಲಿಸಿದೆ. ವಚನಾನಂದ ಶ್ರೀಗಳ ವಿರುದ್ಧ ಮಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ದೂರು ಕೊಟ್ಟಿದ್ದಾರೆ. ಹರ ಜಾತ್ರೆಯ ವೇಳೆ ಹಣ ಪಡೆದು ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಭಕ್ತರಿಗೆ ದೇಣಿಗೆಯ ರಸೀದಿ ನೀಡದೆ ಟ್ರಸ್ಟ್ ಮಠಕ್ಕೆ ಶ್ರೀಗಳಿಂದ ವಂಚನೆ ಆಗಿದೆ. ನಂಬಿಕೆ ದ್ರೋಹ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಬಿಸಿ ಉಮಾಪತಿ ಶ್ರೀಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ. ಸುದೀರ್ಘ 4 ಪುಟಗಳ ದೂರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಯಾಗಿದ್ದಂತಹ ವಚನಾನಂದ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ನಂಬಿಕೆ ದ್ರೋಹ ವಂಚನೆಯ ಆರೋಪದ ಹಿನ್ನೆಲೆಯಲ್ಲಿ ಮಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ. ಸುದೀರ್ಘ 4 ಪುಟಗಳ ದೂರನ್ನ ನೀಡಿದ್ದಾರೆ ಉಮಾಪತಿ. ಅದರಲ್ಲಿ ಹರ ಜಾತ್ರೆಯ ಸಂದರ್ಭ ಶ್ರೀಗಳು ಹಣವನ್ನ ಪಡೆದು ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಭಕ್ತರಿಗೆ ದೇಣಿಗೆಯ ರಸೀದಿಯನ್ನ ಕೊಡಬೇಕಾಗಿತ್ತು, ಆದರೆ ಅದನ್ನ ಕೊಡದೆ ಟ್ರಸ್ಟ್ ಮಠಕ್ಕೆ ಶ್ರೀಗಳು ವಂಚನೆ ಮಾಡಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಟ್ರಸ್ಟ್ ದೂರು ಕೂಡ ದಾಖಲಿಸಿದೆ. ವಚನಾನಂದ ಶ್ರೀಗಳ ವಿರುದ್ಧ ಮಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ದೂರು ಕೊಟ್ಟಿದ್ದಾರೆ. ಹರ ಜಾತ್ರೆಯ ವೇಳೆ ಹಣ ಪಡೆದು ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಭಕ್ತರಿಗೆ ದೇಣಿಗೆಯ ರಸೀದಿ ನೀಡದೆ ಟ್ರಸ್ಟ್ ಮಠಕ್ಕೆ ಶ್ರೀಗಳಿಂದ ವಂಚನೆ ಆಗಿದೆ. ನಂಬಿಕೆ ದ್ರೋಹ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಬಿಸಿ ಉಮಾಪತಿ ಶ್ರೀಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ. ಸುದೀರ್ಘ 4 ಪುಟಗಳ ದೂರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಯಾಗಿದ್ದಂತಹ ವಚನಾನಂದ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ನಂಬಿಕೆ ದ್ರೋಹ ವಂಚನೆಯ ಆರೋಪದ ಹಿನ್ನೆಲೆಯಲ್ಲಿ ಮಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ. ಸುದೀರ್ಘ 4 ಪುಟಗಳ ದೂರನ್ನ ನೀಡಿದ್ದಾರೆ ಉಮಾಪತಿ. ಅದರಲ್ಲಿ ಹರ ಜಾತ್ರೆಯ ಸಂದರ್ಭ ಶ್ರೀಗಳು ಹಣವನ್ನ ಪಡೆದು ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಭಕ್ತರಿಗೆ ದೇಣಿಗೆಯ ರಸೀದಿಯನ್ನ ಕೊಡಬೇಕಾಗಿತ್ತು, ಆದರೆ ಅದನ್ನ ಕೊಡದೆ ಟ್ರಸ್ಟ್ ಮಠಕ್ಕೆ ಶ್ರೀಗಳು ವಂಚನೆ ಮಾಡಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.